ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜಾವಾದಲ್ಲಿರುವಂಥ ಇಫ್ ಎಲ್ಸ್ ಕಂಡೀಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಏನು ನಾನು ನೋಟ್ಸ್ ಮಾಡಿದ್ದೀನಲ್ವಾ, ಈ ನೋಟ್ಸ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಈ ನೋಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ, ಯಾವಾಗ ನೀವು ಲೆಕ್ಚರ್ನ ಕೇಳ್ತಾ ಇರ್ತೀರ, ಯೂಟ್ಯೂಬ್ ಲೆಕ್ಚರ್ ನನ್ನ ಲೆಕ್ಚರ್ನ ಯಾವಾಗ ಕೇಳ್ತಾ ಇರ್ತೀರ, ನೀವು ನೋಟ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆ ಟೈಮ್ನ ನೀವು ಬೇರೆದಕ್ಕೆ ಲೈಕ್ ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ, ನಿಮ್ಗೆ ಏನಾದರೂ ಕೋಡ್ ಏನಾದರೂ ಬೇಕು ಅಂತಂದರೆ, ನಾನೇನಿಲ್ಲಿ ಬರೆದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಲ್ವಾ ಇಂಟೆಲಿಜೆನ್ಸಲ್ಲಿ, ಆ ಕೋಡ್ ಏನಾದರೂ ಬೇಕು ಅಂತಂದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆ ಕೋಡ್ ಫೈಲ್ನ ಗಿಟಬ್ಗೆ ಪುಷ್ ಮಾಡೋದ್ರ ಮುಖಾಂತರ ನಿಮಗೆ ಆಕ್ಸೆಸ್ ಮಾಡೋದಕ್ಕೋಸ್ಕರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಅಂತ. ಸೊ ಈಗ ವಿಡಿಯೋ ಕಡೆ ಹೋಗೋದಾದ್ರೆ, ಏನಪ್ಪ ಇದು ಜಾವದಲ್ಲಿ ಇಫ್ ಎಲ್ಸ್ ಅಂತಂದ್ರೆ ಅಂತ ಹೇಳ್ಬಿಟ್ಟು ನೋಡೋದಕ್ಕಿಂತ ಮುಂಚೆ ನಾನು ಏನು ಮಾಡೋಣ ಅಂತಂದರೆ, ಒಂದು ಎಕ್ಸಾಂಪಲ್ ನೋಡೋಣ. ಈಗ ಅಂದ್ಕೊಳ್ಳಿ, ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ಏನು ಮಾಡ್ತಿದ್ವಿ ಅಂತಂದರೆ, ಈಗ ಸ್ಕೂಲಿಗೆ ಆಲ್ರೆಡಿ ಈಗ ಒಂದು ಸಿಚುವೇಶನ್ ತಗೊಳ್ಳಿ, ಆಲ್ರೆಡಿ ಸ್ಕೂಲಿಗೆ ಟೈಮ್ ಆಗ್ಬಿಟ್ಟಿದೆ. ಅಮ್ಮ ಏನು ಮಾಡ್ತಿದ್ದಾರೆ ಅಂತಂದರೆ, ನಿಮ್ಮನ್ನ ಎಬ್ಬರಿಸ್ತಾ ಇದ್ದಾರೆ, ಅದರಲ್ಲೂ ಸ್ಕೂಲ್ಗೆ ಹೋಗು, ಇನ್ನೂ ಮಲಗಿದೆಯಲ್ಲ ಅಂತ ಹೇಳ್ಬಿಟ್ಟು ಎಬ್ಬರಿಸ್ತಾ ಇದ್ದಾರೆ. ಎದ್ದು ನೋಡ್ತೀರಾ, ಮಳೆ ಬರ್ತಾ ಇದೆ. ಆಗ ನೀವೇನು ಮಾಡ್ತೀರಾ ಹೇಳಿ? ಮಳೆ ಬರ್ತಾ ಇದೆ, ಒಂದು ವೇಳೆ ನಾನು ಮಳೆ ನಿಂತರೆ ನಾನು ಸ್ಕೂಲ್ಗೆ ಹೋಗ್ತೀನಿ, ಇಲ್ಲ ಅಂತಂದರೆ ನಾನು ಸ್ಕೂಲ್ಗೆ ಹೋಗಲ್ಲ ಅಂತೀರಲ್ವಾ. ಸೊ ಈಗ ನೀವೇನು ಮಾಡಿದ್ರಿ ಅಂದರೆ, ಇಫ್ ಮಳೆ ಏನಾದರೂ ನಿಂತರೆ ನಾನು ಸ್ಕೂಲ್ಗೆ ಹೋಗ್ತೀನಿ, ಎಲ್ಸ್ ನಾನು ಸ್ಕೂಲ್ಗೆ ಹೋಗಲ್ಲ. ಅಕಸ್ಮಾತ್ ಮಳೆ ನಿಂತರೆ ಅಂದರೆ ಆ ಕಂಡೀಷನ್ ಪ್ರೂವ್ ಆದರೆ ಮಾತ್ರ ನೀವು ಸ್ಕೂಲ್ಗೆ ಹೋಗ್ತೀರಾ, ಇಲ್ಲ ಅಂತಂದರೆ ನೀವು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತೀರಲ್ವಾ. ದಿಸ್ ಈಸ್ ಕಾಲ್ಡ್ ಇಫ್ ಎಲ್ಸ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ನೋಡೋದಾದ್ರೆ, ಆ್ಯಕ್ಚುಲಿ ಇದು ಹಾಸ್ಟೆಲ್ ಸ್ಟೂಡೆಂಟ್ಸ್ ಮತ್ತು ಯಾರ್ಯಾರು ಹೊರಗಡೆ ಇರ್ತೀರ ಅವರು ತುಂಬ ಚೆನ್ನಾಗಿ ರಿಲೇಟ್ ಮಾಡ್ಕೋತೀರ. ಸೊ ಈಗ ನಮ್ಮ ಇಂಡಿಯನ್ ಹಾಸ್ಟೆಲ್ಸಲ್ಲಿ ನಾವು ಜಾಸ್ತಿ ತಿನ್ನುವಂಥ ಫುಡ್ ಯಾವುದು ಅಂತಂದರೆ, ನೈಟ್ ಟೈಮ್ಸಲ್ಲೆಲ್ಲ ಎಲ್ಲ ಏನು ಮಾಡ್ತಾರೆ, ಚಪಾತೀಸ್ ಮಾಡ್ತಾರಲ್ವ. ಎಲ್ಲರೂ ಕೂಡ ಚಪಾತಿಗಳನ್ನ ಮಾಡೋದ್ರಿಂದ, ಸೊ ಚಪಾತಿಗೆ ನೀವು ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ನೀವೇನು ಯೋಚನೆ ಮಾಡ್ತೀರಾ ಹೇಳಿ? ಚಪಾತಿ ಏನಾದರೂ ತೆಳ್ಳಗಿದ್ರೆ, ತಿನ್ನೋ ಥರ ಇದ್ರೆ ತಿಂತೀನಿ, ಅಥವಾ ಏನಾದರೂ ಗಟ್ಟಿಗಿತ್ತು ಅಂತ ತಿಳ್ಕೊಳ್ಳಿ, ಅಥವಾ ವೆಯ್ಟ್ ಜಾಸ್ತಿ ಆಗಿತ್ತು ಅಂತ ನಾನು ಚಪಾತಿ ತಿನ್ನಲ್ಲಪ್ಪ, ನಾನು ರೈಸ್ನ ತಿಂತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀರಲ್ವಾ. ದಿಸ್ ಈಸ್ ಕಾಲ್ಡ್ ಆಸ್ ಇಫ್ ಎಲ್ಸ್ ಕಂಡೀಷನ್. ಸೊ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ನಾನು ನೋಟ್ಸ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ, ಜಾವಾ ಕಂಡೀಷನ್ಸ್ ಆ್ಯಂಡ್ ಇಫ್ ಸ್ಟೇಟ್ಮೆಂಟ್ಸ್. ಯು ಆಲ್ರೆಡಿ ನೋ ದಟ್ ದ ಜಾವಾ ಸಪೋರ್ಟ್ಸ್ ಫೆಮಿಲಿಯರ್ ಕಂಪ್ಯಾರಿಸನ್ ಕಂಡೀಷನ್ಸ್ ಮ್ಯಾಥಮೆಟಿಕ್ಸ್ from mathematics such as less than a is less than b or less than or equal to b greater than b. ಇವೆಲ್ಲ ನಮಗೆ ಗೊತ್ತಲ್ವಾ, ನಾವು ಯಾವಾಗ ಆಪರೇಟರ್ಸ್ ನೋಡಿದ್ವಿ ಅಲ್ಲಿ ನಾವು ಈ ಕಂಪ್ಯಾರಿಸನ್ ಆಪರೇಟರ್ಸ್ ಬಗ್ಗೆ ನೋಡಿದ್ವಿ. ಸೊ ನಾವು ಈ ಕಂಪ್ಯಾರಿಸನ್ ಆಪರೇಟರ್ಸ್ನ ಯೂಸ್ ಮಾಡ್ಕೊಂಡು ನಾವು ಆ್ಯಕ್ಚುಲಿ ಇಫ್ ಎಲ್ಸ್ ಕಂಡೀಷನ್ನ ನಾವು ಆ್ಯಕ್ಚುಲಿ ಲೈಕ್ ಇನ್ನೂ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಈಗ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಈಗ ಅಂದ್ಕೊಳ್ಳಿ, ನೀವು ಏನು ಮಾಡ್ತೀರಾ ಅಂತಂದರೆ, ನಿಮ್ಮ ಮನೇಲಿ ಏನು ಮಾಡ್ತಾರೆ ಅಂತಂದರೆ, ನೀನು ಈಗ ಪಿ ಯು ಸಿಲಿ ಏನಾದರೂ ಲೈಕ್ ನಿಮ್ಮ ಪಿ ಯು ಸಿಲಿ ಆಗಿರ್ಬೋದು, ಈಗೆಲ್ಲ ಪಿ ಯು ಸಿ ಮುಗಿಸ್ಬಿಟ್ಟು ಈಗೆಲ್ಲ ಈಗ ಕೆ ಸಿ ಟಿ ಕೌನ್ಸಿಲಿಂಗ್ ನಡೀತಾ ಇದೆ. ಎಲ್ಲರೂ ಕೂಡ ನೀವು ಈಗ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡಿರ್ತಾರೆ ಕೆ.ಸಿ.ಟಿ ರಿಸಲ್ಟ್ ಬಂದಮೇಲೆ. ಸೊ ಫಸ್ಟ್ ರೌಂಡ್ ಮುಗಿದ್ಬಿಟ್ಟು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಓಕೆ, ಎಲ್ಲರಿಗೂ ಕೂಡ ಒಳ್ಳೊಳ್ಳೆ ಕಾಲೇಜ್ ಸಿಗಲಿ. ಸೊ ಈಗ ನೀವು ಎಲ್ಲರೂ ಕೂಡ ಸಿ.ಟಿನಲ್ಲಿ ಒಳ್ಳೆ ರ್ಯಾಂಕ್ ತೆಗ್ದಿರಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಆ್ಯಂಡ್ ನಿಮಗೆ ಅಪ್ಪ ಹೇಳಿರ್ತಾರೆ, ಅಥವಾ ಮನೇಲಿ ಯಾರಾದರೂ ಹೇಳಿರ್ತಾರೆ, ನೀವೇನಾದರೂ ಕೆ.ಸಿ.ಟಿಲಿ ನೀವೇನಾದರೂ ಗುಡ್ ರ್ಯಾಂಕ್ ತೆಗೆದ್ರಿ ಅಂತಂದರೆ ಕಾಲೇಜಿಗೆ ಹೋಗೋದಕ್ಕೆ ನಿಮಗೆ ಬೈಕ್ ಕೊಡಿಸ್ತೀನಿ ಅಂತ ಹೇಳಿರ್ತಾರೆ ಅಲ್ವಾ. ಸೊ ಈಗೇನಂತಂದರೆ, ಮನೇಲಿ ಬೈಕ್ ಕೊಡಿಸ್ಬಿಟ್ಟಿದ್ದಾರೆ. ಬಟ್ ಅಂದ್ಕೊಳ್ಳಿ, ನಿಮಗೆ ಏಯ್ಟೀನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಕೆಲವರು 17ಗೆ ಕೂಡ ಪಿ ಯು ಸಿ ಎಕ್ಸಾಮ್ಸ್ನ ಬರೆದಿರ್ತಾರೆ. ಸೊ ನಿಮ್ಗೆ 18 ಏಜ್ ಆಗಿಲ್ಲ ಅಂತ ತಿಳ್ಕೊಳ್ಳಿ. ನೀವು ಬೈಕ್ ಹೊಡಿಬೇಕಂತಂದರೆ ನಿಮಗೆ ಫಸ್ಟ್ ಏನು ಬೇಕು? ಡ್ರೈವಿಂಗ್ ಲೈಸೆನ್ಸ್ ಬೇಕಲ್ವಾ. ಸೊ ಈಗ ನಿಮ್ಗಿನ್ನ 18 ಆಗಿಲ್ಲ, ನೀವು ಆ ಗಾಡಿ ತೊಗೊಂಡು ಕಾಲೇಜ್ಗೆ ಹೋಗ್ಬೇಕಂದ್ರೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕು. ಈ ಟೈಮಲ್ಲಿ ನಾವು ಇಫ್ ಎಲ್ಸ್ ಕಂಡೀಷನ್ ಯೂಸ್ ಮಾಡ್ತೀವಿ. ಲೈಕ್ ಕಂಪ್ಯಾರಿಸನ್ ಆಪರೇಟರ್ಸ್ನ ಯೂಸ್ ಮಾಡಿಕೊಂಡು ನೀವು ಇಫ್ ಎಲ್ಸ್ ಕಂಡೀಷನ್ ಯೂಸ್ ಮಾಡ್ತೀರಾ. ಇಫ್ ಏಜ್ ಈಸ್ ಗ್ರೇಟರ್ ದ್ಯಾನ್ 18, ಅವಾಗ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡೋದಕ್ಕೋಸ್ಕರ ನಿಮಗೆ ಪರ್ಮಿಷನ್ ಇದೆ. ಇಲ್ಲ ಅಂತಂದರೆ ನಿಮಗೆ ಪರ್ಮಿಷನ್ ಇಲ್ಲ. ಸೊ ಈಗ ನಾವೇನು ಮಾಡೋಣ ಅಂತಂದರೆ, ಇದನ್ನು ನಾವು ಕೋಡಲ್ಲಿ ನೋಡೋಣ ಆಮೇಲೆ. ಯು ಕ್ಯಾನ್ ಯೂಸ್ ದಿಸ್ ಕಂಡೀಷನ್ ಟು ಪರ್ಫಾರ್ಮ್ ಡಿಫ್ರೆಂಟ್ ಆ್ಯಕ್ಷನ್ಸ್ ಫಾರ್ ಡಿಫ್ರೆಂಟ್ ಡಿಸಿಷನ್ಸ್. ಸೊ ಅಲ್ವಾ, ಈ ಕಂಪ್ಯಾರಿಸನ್ ಆಪರೇಟರ್ಸ್ನ ಯೂಸ್ ಮಾಡ್ಕೊಂಡು ನಾವು ಡಿಫ್ರೆಂಟ್ ಆ್ಯಕ್ಷನ್ಸ್ ಮತ್ತು ಡಿಫ್ರೆಂಟ್ ಡಿಸಿಷನ್ಸ್ನ ತಗೋಬಹುದು. ಇನ್ನು ಜಾವದಲ್ಲಿ ಯಾವ್ಯಾವ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇದಾವೆ ಅಂತ ನೋಡೋದಾದರೆ, ಇಫ್ ಇರ್ಬೋದು, ಅಥವಾ ಎಲ್ಸ್ ಇರ್ಬೋದು, ಆ್ಯಂಡ್ ಎಲ್ಸ್ ಇಫ್ ಅಂತ ಕೂಡ ಇದೆ, ಆ್ಯಂಡ್ ಇವನ್ ಸ್ವಿಚ್ ಅಂತ ಕೂಡ ಇದೆ. ಸೊ ಈ ಸ್ವಿಚ್ ಏನಿದೆ, ಸ್ವಿಚ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋದಲ್ಲಿ ಎಲ್ಸ್ ಇಫ್ ಮತ್ತು ಎಲ್ಸ್ ಕಂಡೀಷನ್ ಬಗ್ಗೆ ನೋಡೋಣ. ನಾವು ಇಫ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಯೂಸ್ ಇಫ್ ಟು ಸ್ಪೆಸಿಫೈ ಎ ಬ್ಲಾಕ್ ಆಫ್ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್ ಇಫ್ ದ ಸ್ಪೆಸಿಫೈಡ್ ಕಂಡೀಷನ್ ಇಸ್ ಟ್ರೂ. ಅಂತಂದರೆ, ಈಗ ಅಂದ್ಕೊಳ್ಳಿ, ಓನ್ಲಿ ಒಂದು ಕಂಡೀಷನ್ ಮಾತ್ರ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಈಗ ಯಾವ ಥರ ಅಂತಂದರೆ, ಈಗ ನೀವು ಅಂಗಡಿಗೆ ಹೋಗಿದ್ದೀರಾ, ಅಥವಾ ಅಂಗಡಿಗಲ್ಲ, ಅಂದ್ಕೊಳ್ಳಿ, ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಹಾಲಿಡೇಸ್ ಇದೆ, ಎಲ್ಲಾದರೂ ಹೊರಗಡೆ ಹೋಗೋಣ, ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಆಗ್ತಿದ್ದಾರೆ, ಆ್ಯಂಡ್ ನಿಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ದಾರೆ. ಈ ಟೈಮಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ, ನಿಮ್ಮ ಫ್ರೆಂಡ್ಸ್ ನಿಮಗೆ ಕಾಲ್ ಮಾಡ್ತಾರೆ, ಮತ್ತೆ ಕೇಳ್ತಾರೆ, ಏನಂತ ಕೇಳ್ತಾರೆ,
ಬರೋ ಎಲ್ಲರೂ ಹಿಂಗೆ ಟ್ರಿಪ್ಪಿಗೆ ಪ್ಲಾನ್ ಹಾಕಿದ್ವಿ, ಎಲ್ಲರೂ ಹೋಗಿ ಬರೋಣ ಅಂತ ಕೇಳಿದಾಗ ನೀವೇನಂತ ಹೇಳ್ತೀರಾ? ಇಫ್ ಮನೇಲಿ ಏನಾದರೂ ದುಡ್ಡು ಕೊಟ್ಟರೆ ಅವಾಗ ನಾನು ಬರ್ತೀನಿ, ಟ್ರಿಪ್ಪಿಗೆ ಬರ್ತೀನಿ. ಮನೇಲಿ ಏನಾದರೂ ಪರ್ಮಿಷನ್ ಮತ್ತೆ ದುಡ್ಡು ಕೊಟ್ಟರೆ ನೀವು ಮನೆ ಟ್ರಿಪ್ಪಿಗೆ ಬರ್ತೀನಿ ಅಂತ ಹೇಳ್ತೀರಲ್ವ. ಸೊ ಆ ಟೈಮಲ್ಲಿ ನಾವು ಇಫ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇಫ್ ಎಲ್ಸ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ನಾನು ಆಲ್ರೆಡಿ ತೋರಿಸ್ದೆ. ಈ ರೈನಿಂಗ್ ಸಿಚುವೇಶನ್ ಆಗಿರ್ಬೋದು, ಅಥವಾ ಲೈಕ್ ಹೇಳಿದ್ನಲ್ವ ಹಾಸ್ಟೆಲ್ ಚಪಾತಿದು. ಸೊ ಅಂಥ ಟೈಮಲ್ಲಿ ನಾವು ಇಫ್ ಎಲ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಎಲ್ಸ್ ಇಫ್ ಕಂಡೀಷನ್ ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ ಅಂತಂದರೆ, ಅಕಸ್ಮಾತ್ ಈಗ ಕಂಡೀಷನ್ ಬಂದುಬಿಟ್ಟು ಮೋರ್ ದೆನ್ 2 ಕಂಡೀಷನ್ಸ್ನ ನಾವು ಚೆಕ್ ಮಾಡಬೇಕು ಅಂತ ಅನ್ನೋ ಟೈಮಲ್ಲಿ ನಾವು ಎಲ್ಸ್ ಇಫ್ ಕಂಡೀಷನ್ನ ನಾವು ಯೂಸ್ ಮಾಡ್ತೀವಿ. ಸೊ ಈಗ ಏನು ಮಾಡೋಣ ಅಂತಂದರೆ, ನಾನು ಇದನ್ನು ಕೋಡಲ್ಲಿ ತೋರಿಸ್ತೇನೆ ನಿಮ್ಗೆ ಯಾವ ಥರ ಬರೆಯೋದು ಅಂತ ಹೇಳ್ಬಿಟ್ಟು. ಸೊ ಇಂಟೆಲಿಜೆ ಐಡಿನ ಓಪನ್ ಮಾಡೋಣ. ಇಂಟೆಲಿಜೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಇಂಟೆಲಿಜೆ ಐಡಿನ ಓಪನ್ ಮಾಡಿದ್ದೀನಿ. ಈಗೇನು ಮಾಡ್ತೀನಿ ಅಂತಂದರೆ, ಈಗೇನು ಮಾಡ್ತೀನಿ ಅಂತಂದರೆ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಮತ್ತು ಆ ಫೈಲ್ ನೇಮ್ನ ನಾನು ಜಾವಾ ಇಫ್ ಎಲ್ಸ್ ಅಂತ ಹೇಳ್ಬಿಟ್ಟು ಸೇವ್ ಮಾಡ್ತೀನಿ. ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಾವಾ ಸಾರಿ ಜಾವಾ ಇಫ್ ಎಲ್ಸ್ ಅಂತ ಹೇಳ್ಬಿಟ್ಟು ಸೇವ್ ಮಾಡ್ತೀನಿ. ಇಫ್ ಎಲ್ಸ್ ಡಾಟ್ ಜಾವಾ ಅಲ್ವಾ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ನಮ್ಮ ಫೈಲ್ ಕ್ರಿಯೇಟ್ ಇದೆ. ಈಗೇನು ಮಾಡೋಣ ಅಂತಂದರೆ ಝೂಮ್ ಮಾಡ್ತೀನಿ ಆ್ಯಂಡ್ ಪ್ರೀವಿಯಸ್ ಇರೋ ಫೈಲ್ಸ್ನೆಲ್ಲ ಕ್ಲೋಸ್ ಮಾಡ್ತೀನಿ. ಫಸ್ಟ್ ಏನು ಮಾಡೋಣ ಅಂತಂದರೆ, ನಾರ್ಮಲಾಗಿ ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಮೇನ್ ಫಂಕ್ಷನ್ನ ಕ್ರಿಯೇಟ್ ಮಾಡೋಣ. ಸಾರಿ ಇಫ್ ಕಂಡೀಷನ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ. ಈಗ ನೋಟ್ಸ್ ಕಡೆ ಹೋಗೋದಾದರೆ, ಸೊ ದ ಇಫ್ ಸ್ಟೇಟ್ಮೆಂಟ್. ಯೂಸ್ ದ ಇಫ್ ಸ್ಟೇಟ್ಮೆಂಟ್ ಟು ಸ್ಪೆಸಿಫೈ ಎ ಬ್ಲಾಕ್ ಆಫ್ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್ ಇಫ್ ದ ಕಂಡೀಷನ್ ಇಸ್ ಟ್ರೂ. ನಾನು ಅವಾಗಲೇ ಹೇಳ್ದಂಗೆ, ಈಗ ಕೊಟ್ಟಿರುವಂಥ ಕಂಡೀಷನು ಟ್ರೂ ಇದ್ದರೆ, ಈಗ ನಾವು ಯಾವುದೋ ಒಂದು ಕಂಡೀಷನ್ ಚೆಕ್ ಮಾಡ್ತಾ ಇರ್ತೀವಿ, ಆ ಕಂಡೀಷನ್ ಟ್ರೂ ಇದ್ರೆ ಮಾತ್ರ ಇಫ್ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗುತ್ತೆ. ಇದರ ಸಿಂಟ್ಯಾಕ್ಸ್ ಏನಪ್ಪ ಅಂತ ಹೇಳೋದು ನೋಡೋದಾದ್ರೆ, ಹೊರಗಡೆ ಫಸ್ಟ್ ಏನು ಮಾಡ್ತೀವಿ, ಇಫ್ ಬರಿತೀವಿ. ಆಮೇಲೆ ಪ್ಯಾರಂಥಿಸಿಸ್ ಏನು ಕಾಣ್ತಾ ಇದೆಯಲ್ವ, ಬ್ರಾಕೆಟ್ ಒಳಗಡೆ ನಾವು ಏನು ಕಂಡೀಷನ್ ಚೆಕ್ ಮಾಡಬೇಕು ಅದನ್ನು ಬರಿತೀವಿ. ಆಮೇಲೆ ಈ ಫ್ಲವರ್ ಬ್ರಾಕೆಟ್ಸ್ ಒಳಗಡೆ ನಾವು ಒಳಗಡೆ ಬಂದ್ಬಿಟ್ಟು ನಮ್ಮ ಒಳಗಡೆ ಏನು ಕೋಡ್ ಬರೀಬೇಕು ಅದನ್ನು ಬರಿತೀವಿ. ನೋಟ್ ದಟ್ ಇಫ್ ಈಸ್ ಇನ್ ದ ಲೋಯರ್ ಕೇಸ್ ಲೆಟರ್ಸ್, ಅಪ್ಪರ್ ಕೇಸ್ ಲೆಟರ್ಸ್ ವಿಲ್ ಜನರೇಟ್ ಎನ್ ಎರರ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಈ ಇಫ್ ಏನಿದೆ ಅಲ್ವಾ, ಈ ಕೀವರ್ಡ್ ಏನಿದೆ ಅಲ್ವಾ, ಇದು ಬಂದ್ಬಿಟ್ಟು ಲೋಯರ್ ಕೇಸ್ ಇರಬೇಕು. ಅಕಸ್ಮಾತ್ ನಾವೇನಾದರೂ ಅಪ್ಪರ್ ಕೇಸಲ್ಲಿ ಬರ್ದ್ವಿ ಅಂತಂದರೆ ನಮಗೆ ಎರರ್ನ ಜನರೇಟ್ ಮಾಡುತ್ತೆ. ಈಗ ನಾನೇನು ಮಾಡ್ತೀನಿ ಅಂತಂದರೆ, ಒಂದು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋಣ ಅಂತಂದರೆ, ಈಗೇನು ಮಾಡೋಣ ಅಂತಂದರೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಏಜ್ ಎಕ್ಸಾಂಪಲ್ ತೊಗೊಳೋಣ. ಇಂಟ್ ಏಜ್ ಇಸ್ ಈಕ್ವಲ್ ಟು ಲೆಟ್ಸ್ ಸೇ ನಿಮ್ಮ ಏಜ್ ಬಂದುಬಿಟ್ಟು 20 ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ. ಸೊ ಈಗೇನು ಮಾಡೋಣ ಅಂದರೆ ಇಫ್ ಕಂಡೀಷನ್ನ ನೋಡೋಣ. ಇಫ್ ಏಜ್ ಈಸ್ ಗ್ರೇಟರ್ ದ್ಯಾನ್ 18 ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಏಜ್ ಗ್ರೇಟರ್ ದ್ಯಾನ್ 18 ಇದೆ ಅಂತಂದರೆ ಅವಾಗ ಏನು ಪ್ರಿಂಟ್ ಮಾಡಪ್ಪ ಅಂತಂದರೆ, ಯು ಆರ್ ಎನ್ ಅಡಲ್ಟ್ ಅಲ್ವಾ. ಈಗ ನೀವೇನಾದರೂ ನಿಮ್ಮ ಏಜ್ ಬಂದುಬಿಟ್ಟು ಏನಾದರೂ ಗ್ರೇಟರ್ ದ್ಯಾನ್ 18 ಇತ್ತು ಅಂತಂದರೆ ಅವಾಗ ನೀವು ಅಡಲ್ಟ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬರ್ತಿದ್ದೀನಿ. ಆ್ಯಂಡ್ ಇದನ್ನು ರನ್ ಮಾಡಿ ನೋಡೋದಾದರೆ, ನಿಮ್ಮ ಏಜ್ ಬಂದುಬಿಟ್ಟು 20 ಇರೋದ್ರಿಂದ ಇಫ್ ಏಜ್ ಇಸ್ ಗ್ರೇಟರ್ ದೆನ್ 18 ಕಂಡೀಷನ್ ಏನಿದೆ, ಇಫ್ ಏಜ್ ಇಸ್ ಗ್ರೇಟರ್ ದೆನ್ 18. ನಾನು ಏನಂತ ಹೇಳಿದೆ, ಇಫ್ ಕಂಡೀಷನ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂತಂದರೆ, ನಾವು ಕೊಟ್ಟಿರುವಂಥ ಕಂಡೀಷನ್ ಒಳಗಡೆ ನೋಡಿ, ಈ ಕಂಡೀಷನ್ ಏನು ಕೊಟ್ಟಿದ್ದೀನಿ ಅಲ್ವಾ, ಏಜ್ ಇಸ್ ಗ್ರೇಟರ್ ದೆನ್ 18 ಅಂತ ಹೇಳ್ಬಿಟ್ಟು, ಇದೇನಾದರೂ ಟ್ರೂ ಇದ್ದರೆ ಮಾತ್ರ ಇಫ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಏಜ್ ಏನಿದೆ, ನಾನು ಕೊಟ್ಟಿರೋಂಥ ಫಸ್ಟ್ ನಾನು ಏಜ್ನ ಏನಂತ ಇನಿಷಿಯಲೈಸ್ ಮಾಡಿದ್ದೀನಿ, 20 ಇನಿಷಿಯಲೈಸ್ ಮಾಡಿದ್ದೀನಿ ಅಲ್ವಾ. ಸೊ ಕೊಟ್ಟಿರೋಂಥ ಕಂಡೀಷನ್ ಏನಿದೆ, ಏಜ್ ಇಸ್ ಗ್ರೇಟರ್ ದೆನ್ 18, ಅಬ್ಸಲ್ಯೂಟ್ಲಿ 20 ಇಸ್ ಗ್ರೇಟರ್ ದೆನ್ 18 ಅಲ್ವಾ. ಸೊ ಅದಕ್ಕೋಸ್ಕರ ಏನಾಗಿದೆ, ಇಲ್ಲಿ ಒಳಗಡೆ ಇರೋಂಥ ಕೋಡ್ ಪ್ರಿಂಟ್ ಆಗಿದೆ. ನಾನು ಇಲ್ಲಿ SOP ಒಳಗಡೆ ನಾನು ಯು ಆರ್ ಎನ್ ಅಡಲ್ಟ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಯು ಆರ್ ಎನ್ ಅಡಲ್ಟ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ದಿಸ್ ಈಸ್ ಅಬೌಟ್ ಇಫ್ ಕಂಡೀಷನ್. ಆ್ಯಂಡ್ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಫಸ್ಟ್ ಏನು ಮಾಡ್ತೀನಿ ಅಂತಂದರೆ, ಈಗ ಇದನ್ನು ಇಫ್ ಕಂಡೀಷನ್ ನೋಡಿದ್ವಿ. ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಇದನ್ನು ಕಮೆಂಟ್ ಔಟ್ ಮಾಡಿಬಿಡ್ತೀನಿ. ಈಗೇನು ಮಾಡೋಣ ಅಂತಂದರೆ ಇಫ್ ಎಲ್ಸ್ ಕಂಡೀಷನ್ನ ನೋಡೋಣ. ಸೊ ಸೆಕೆಂಡ್ ಮಂತ್ ಯಾವುದು, ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅಲ್ವಾ. ಸೊ ಏನಪ್ಪ ಇದು ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಇಲ್ಲಿ 2 ಕಂಡೀಷನ್ಸ್ ಇರುತ್ತೆ. ಒಂದು ಇಫ್, ಅನದರ್ ಒನ್ ಈಸ್ ಎಲ್ಸ್. ಇಫ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ, ಎಲ್ಸ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಅಂತಂದರೆ ಕೋಡ್ ಬರೀತೀನಿ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ, ಇಂಟ್ ಏಜ್ ಇಸ್ ಈಕ್ವಲ್ ಟು ಲೆಟ್ಸ್ ಸಿ ತೊಗೊಳ್ಳೋಣ, 16 ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ. 16 ಅಂತ ತೊಗೊಳ್ಳೋಣ. ಆಮೇಲೆ ಏನು ಮಾಡೋಣ ಅಂತಂದರೆ, ಇಫ್ ಏಜ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಅಂದ್ಕೊಳ್ಳಿ. ನಿಮ್ಮ ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಇದೆ ಅಂತಂದರೆ, ಈಗ ನೀವೇನು ಮಾಡ್ಬೇಕಂದ್ರೆ, ದೆನ್ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಡ್ರೈವಿಂಗ್ LICENS ಲೈಸೆನ್ಸ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ.
ಸೊ ಓಕೆ, ಇಫ್ ಯುವರ್ ಏಜ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 18 ದೆನ್ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಡ್ರೈವಿಂಗ್ ಲೈಸೆನ್ಸ್. ಆ್ಯಂಡ್ ಎಲ್ಸಲ್ಲಿ ಏನು ನೋಡೋಣ ಅಂತಂದರೆ, ಎಲ್ಸ್ ಒಳಗಡೆ ನಾವು ಆ್ಯಕ್ಚುಲಿ ಯಾವುದೇ ಕಂಡೀಷನ್ ಕೊಡೋದಿಲ್ಲ. ಎಲ್ಸ್ ಒಳಗಡೆ ಏನು ಮಾಡ್ತೀವಿ ಅಂತಂದರೆ, ಫಸ್ಟ್ ಏನು ಮಾಡೋಣ ಅಂತಂದರೆ, ಎಲ್ಸ್ ಒಳಗಡೆ ಏನು ಮಾಡ್ತೀವಿ ಅಂತಂದರೆ, ಜಸ್ಟ್ ಏನು ಪ್ರಿಂಟ್ ಮಾಡೋಣ ಅಂತಂದರೆ, ಯು ಆರ್ ನಾಟ್ ಎಲಿಜಿಬಲ್, ಯು ಆರ್ ನಾಟ್ ಎಲಿಜಿಬಲ್ ಅಲ್ವಾ. ಸೊ ಯು ಆರ್ ನಾಟ್ ಎಲಿಜಿಬಲ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡೋಣ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಔಟ್ಪುಟ್ ಬಂದ್ಬಿಟ್ಟು ಯು ಆರ್ ನಾಟ್ ಎಲಿಜಿಬಲ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಸೊ ಇಫ್ ಎಲ್ಸ್ ಕಂಡೀಷನ್ ಯಾವ ಥರ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಫಸ್ಟ್ ಏನು ಮಾಡುತ್ತೆ, ನಾವು ಕೊಟ್ಟಿರೋಂಥ ಕಂಡೀಷನ್ ಚೆಕ್ ಮಾಡುತ್ತೆ. ನಾವು ಕಂಡೀಷನ್ ಅಂತ ಕೊಟ್ಟಿದ್ವಿ, ಇಫ್ ಏಜ್ ಇಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 18 ಅಂತ ಹೇಳ್ಬಿಟ್ಟು ಕೊಟ್ಟಿದ್ವಿ. ಸೊ ನಮಗೆ ಗೊತ್ತು, ನಾವು ಫಸ್ಟ್ ಏನಂತ ಇನಿಷಿಯಲೈಸ್ ಮಾಡ್ತೀವಿ, ಏಜ್ ಈಕ್ವಲ್ ಟು 16 ಅಂತ ಹೇಳ್ಬಿಟ್ಟು ಇನಿಷಿಯಲೈಸ್ ಮಾಡಿದ್ದೀನಿ ಅಲ್ವಾ. ಇದೇನು ಮಾಡುತ್ತೆ ಅಂದರೆ, ಫಸ್ಟ್ ಚೆಕ್ ಮಾಡುತ್ತೆ 16 ವೆದರ್ ಈ 16 ಇದೆಯಲ್ವಾ, 16 ಈಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 18 ಅಂತ ಹೇಳ್ಬಿಟ್ಟು ಚೆಕ್ ಮಾಡುತ್ತೆ. ಫಸ್ಟ್ ಏನು ಮಾಡುತ್ತೆ ಅಂತಂದರೆ, 16 ಬಂದ್ಬಿಟ್ಟು ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 18 ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡುತ್ತೆ. ಈ ಕಂಡೀಷನ್ ಟ್ರೂ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡುತ್ತೆ. ಈ ಕಂಡೀಷನ್ ಏನಾಗಿದೆ ಇಲ್ಲಿ, ಫಾಲ್ಸ್ ಆಗಿದೆ ಅಲ್ವಾ, ಫಾಲ್ಸ್ ಇದೆ ಅಲ್ವಾ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಈ ಒಳಗಡೆ ಇರೋ ಕೋಡ್ನ ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಇದೇನಾಗುತ್ತೆ ಅಂದರೆ, ಇಷ್ಟು ಕೂಡ ಸ್ಕಿಪ್ ಆಗುತ್ತೆ. ಸ್ಕಿಪ್ ಆಗಿಬಿಟ್ಟು ಏನಾಗುತ್ತೆ ಅಂತಂದರೆ, ನೆಕ್ಸ್ಟ್ ಎಲ್ಸ್ ಒಳಗಡೆ ಹೋಗುತ್ತೆ. ಸೊ ಈಗ ಇದೇನಾಗಿದೆ, ಇದು ಕಂಡೀಷನ್ ರಾಂಗ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಎಲ್ಸ್ ಒಳಗಡೆ ಹೋಗುತ್ತೆ. ಆ್ಯಂಡ್ ಎಲ್ಸ್ ಒಳಗಡೆ ಏನು ಬರ್ದಿರ್ತೀವಲ್ಲ ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ದಿಸ್ ಈಸ್ ಅಬೌಟ್ ಇಫ್ ಎಲ್ಸ್ ಕಂಡೀಷನ್. ಆ್ಯಂಡ್ ಒನ್ ಮೋರ್ ಕಂಡೀಷನ್ ಇದೆ, ಯಾವುದಪ್ಪ ಅಂತಂದರೆ ಎಲ್ಸ್ ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ ಏನು ಯೂಸ್ ಮಾಡ್ತೀವಿ ಅಂತಂದರೆ, ಯೂಸ್ ದ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಟು ಸ್ಪೆಸಿಫೈ ಎ ನ್ಯೂ ಕಂಡೀಷನ್ ಇಫ್ ದ ಫಸ್ಟ್ ಕಂಡೀಷನ್ ಈಸ್ ಫಾಲ್ಸ್ ಅಂದ್ಕೊಳ್ಳಿ. ಈಗ ಲೈಕು ಈಗ ನಾವು ತೊಗೊಳೋದಾದ್ರೆ, ಎಲ್ಲರೂ ಕೂಡ ನೀವೆಲ್ಲ ಇಂಜಿನಿಯರ್ಸ್ ಆಗಿರೋದ್ರಿಂದ, ಅದು ಕಂಪ್ಯೂಟರ್ ಸೈನ್ಸ್ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಗೊತ್ತು, ನಾವು ಇಂಜಿನಿಯರಿಂಗ್ ಬಂದಮೇಲೆ ಈ ಬಂಕ್ ಹೊಡೆಯೋದಂತೆ ಅದು ಇದು ಎಲ್ಲ ಜಾಸ್ತಿ ಮಾಡ್ತಿರೋದ್ರಿಂದ ಅಬ್ಸಲ್ಯೂಟ್ಲಿ ಎಲ್ಲರದು ಕೂಡ ಒಂದಲ್ಲ ಒಂದು ಸಲ ಅಟೆಂಡೆನ್ಸ್ ಶಾರ್ಟೇಜ್ ಬರಲೇಬೇಕು. ಬಟ್ ನಮ್ಮೆಲ್ಲರಿಗೂ ಗೊತ್ತಿರೋ ಥರ ನಮ್ಮ ಕಾಲೇಜಲ್ಲಿ ಅಟೆಂಡೆನ್ಸ್ ಕ್ರೈಟೀರಿಯಾ ಯಾವ ಥರ ಇರುತ್ತೆ, 85 75 ಈ ಥರ ಇಟ್ಟಿರ್ತಾರಲ್ವಾ. ಸೊ ಇದರಲ್ಲಿ ಯಾವ ಥರ ಇರುತ್ತೆ ಅಂದರೆ, ಅಂದ್ಕೊಳ್ಳಿ ಈಗ ನೀವು, ಇಫ್ ಯುವರ್ ಅಟೆಂಡೆನ್ಸ್ ಈಸ್ ಗ್ರೇಟರ್ ದೆನ್ 85%, ನಿಮ್ಮ ಅಟೆಂಡೆನ್ಸ್ ಏನಿದೆ ಫೈನಲ್, ಯಾವಾಗ ನೀವು ಫೈನಲ್ ಆಗಿ ಹೋಗ್ತಿರಲ್ವಾ, ಲೈಕ್ ಟೀಚರ್ಸ್ ಹತ್ರ ಹೇಳ್ಬಿಟ್ಟು ಎಲ್ಲ ಸೈನ್ ಮಾಡಿಸ್ಕೊಂಬರಕ್ಕೆ ಹೋಗ್ತಿರಲ್ವಾ, ನೀವು ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು, ಆ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ಫಸ್ಟ್ ಏನು ಮಾಡ್ತಾರೆ, ಚೆಕ್ ಮಾಡ್ತಾರೆ ನಿಮ್ಮ ಅಟೆಂಡೆನ್ಸ್ ಎಷ್ಟಿದೆ, ಎಷ್ಟು ಕ್ಲಾಸಸ್ ಅಟೆಂಡ್ ಮಾಡಿದ್ದೀರಾ ಎಲ್ಲ ನೋಡೋಕ್ಕೂ ಕೂಡ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ ಅಂತಂದರೆ ಚೆಕ್ ಮಾಡ್ತಾರೆ. ಇಫ್ ಯುವರ್ ಅಟೆಂಡೆನ್ಸ್ ಈಸ್ ಗ್ರೇಟರ್ ದೆನ್ 85%, ಆವಾಗ ನೀವು ಎಕ್ಸಾಮ್ನ ಬರೆಯೋದಕ್ಕೆ ಎಲಿಜಿಬಲ್ ಆಗಿದ್ದೀರಾ. ಅಕಸ್ಮಾತ್ ನಿಮ್ಮ ಅಟೆಂಡೆನ್ಸ್ ಬಂದುಬಿಟ್ಟು 75%ಗಿನ್ನ ಗ್ರೇಟರ್ ಇದೆ ಆ್ಯಂಡ್ 85%ಗಿನ್ನ ಕಡಿಮೆ ಇದೆ ಅಂತಂದರೆ, ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ಕೆಲವು ಕಾಲೇಜಲ್ಲಿ ಫೈನ್ ಹಾಕ್ತಾರೆ, ಅಥವಾ ಕೆಲವು ಕಾಲೇಜಲ್ಲಿ ಏನಾದರೂ ಬೇರೆ ಬೇರೆ ರೂಲ್ಸ್ ಇರುತ್ತೆ ಕಾಲೇಜ್ ಪ್ರಕಾರ ಅಲ್ವಾ. ಆ್ಯಂಡ್ ಇಫ್ ಯುವರ್ ಅಟೆಂಡೆನ್ಸ್ ಈಸ್ ಲೆಸ್ ದೆನ್ 75% ಇದ್ದರೆ, ಕೆಲವು ಕಾಲೇಜಲ್ಲಿ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಜಾಸ್ತಿ ಫೈನ್ ಹಾಕ್ತಾರೆ ಅಟಾನಮಸ್ ಕಾಲೇಜ್ಗಳಲ್ಲಿ. ಆ್ಯಂಡ್ ಇನ್ನೂ ಕೆಲವು ಕಾಲೇಜಲ್ಲಿ ಮಾಡ್ತಾರೆ ಅಂತಂದರೆ ಡಿಟೈನ್ ಮಾಡೋ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ಅದರಿಂದ ಏನು ಮಾಡಿ ಅಂತಂದರೆ, ಜಾಸ್ತಿ ಬಂಕ್ ಹೊಡಿಯೋಕೆ ಹೋಗ್ಬಿಡಿ. ಲೈಕ್ ಬಂಕ್ ಹೊಡಿಬೇಡ್ರಿ ಅಂತ ಹೇಳಲ್ಲ, ಬಟ್ ಬಂಕ್ ಹೊಡೀರಿ. ಆ ಬಂಕ್ ಹೊಡೆದಿದ್ದ ಟೈಮ್ನ ಬೇರೆ ಎಂತಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ. 75% ಮೇಲ್ಗಡೆ ಮೇಂಟೈನ್ ಮಾಡಿ ಅಟೆಂಡೆನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸೊ ಈಗ ಏನು ಮಾಡೋಣ ಅಂತಂದರೆ, ಇದನ್ನ ಕೋಡಲ್ಲಿ ನೋಡಿದ್ರೆ ಫಸ್ಟ್ ಇನ್ನೇನು ಮಾಡ್ತೀನಿ ಅಂತಂದರೆ, ಕಮೆಂಟ್ ಔಟ್ ಮಾಡ್ತೀನಿ. ಸೊ ಈಗ ಏನು ಮಾಡೋಣ ಅಂತಂದರೆ, ಎಷ್ಟು ನೋಡೋಣ, ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ ಗೈಸ್. ಓಕೆ 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 ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಈಗ ಥರ್ಡ್ ಒಂದು ಯಾವ್ದು ನೋಡೋಣ ಅಂತಂದರೆ, ಎಲ್ಸ್ ಇಫ್ ಕಂಡೀಷನ್ ಬಗ್ಗೆ ತಿಳ್ಕೊಳ್ಳೋಣ. ಥರ್ಡ್ ಒಂದು ಯಾವುದು, ಎಲ್ಸ್ ಇಫ್ ಸ್ಟೇಟ್ಮೆಂಟ್ಸ್ ಅಲ್ವಾ. ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಅಂದ್ಕೊಳ್ಳಿ, ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಅಟೆಂಡೆನ್ಸ್ ತೊಗೋತೀನಿ. ಅಟೆಂಡೆನ್ಸ್ ಬಂದ್ಬಿಟ್ಟು ಲೆಟ್ಸ್ ಟೇಕ್ ಡಬಲ್ ತೊಗೊಳ್ಳೋಣ. ಡಬಲ್ ಅಟೆಂಡೆನ್ಸ್ ಈಸ್ ಈಕ್ವಲ್ ಟು, ಲೆಟ್ಸ್ ಸಿ, ಈಗ ಒಂದು ಲೆಟ್ಸ್ ಎಷ್ಟು ತೊಗೊಳ್ಳೋಣ, ಲೆಟ್ಸ್ ಒಂದು 78% ತೊಗೊಳ್ಳೋಣ. ಪರ್ಸೆಂಟೇಜ್ ಅಂತ ಹೇಳ್ಬಿಟ್ಟು ತೊಗೊಳ್ಳೋದು ಬೇಡ, ಬರೀ 78 ಅಂತ ಹೇಳ್ಬಿಟ್ಟು ತೊಗೋತಾ ಇದ್ದೀನಿ. ಸೊ ಡಬಲ್ ಅಟೆಂಡೆನ್ಸ್ ಈಸ್ ಈಕ್ವಲ್ ಟು 78 ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಏನು ಮಾಡೋಣ ಅಂತಂದರೆ, ನಾವು ಎಲ್ಸ್ ಇಫ್ ಕಂಡೀಷನ್ ಯಾವ ಥರ ಎಕ್ಸಿಕ್ಯೂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಈಗ ಇಫ್ ಕಂಡೀಷನ್ ಒಳಗಡೆ ಏನು ಮಾಡೋಣ ಅಂತಂದರೆ, ಇಫ್ ಅಟೆಂಡೆನ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 85 ಇದೆ ಅಂತಂದರೆ, ಸೊ ಏನಪ್ಪ ಅಂತಂದರೆ, ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಎಸ್ ಯು ಆರ್ ಎಲಿಜಿಬಲ್ ಟು ರೈಟ್ ಆನ್ ಎಕ್ಸಾಮ್ ಅಲ್ವಾ. ಸೊ ನಿಮಗೆ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಪರ್ಮಿಷನ್ ಕೊಡ್ತಾರೆ. ನಮ್ಮ ಕಾಲೇಜಲ್ಲಿ ಅದೇ ಥರ ಮಾಡ್ತಾರೆ, ಬೇರೆ ಕಾಲೇಜ್ ಬಗ್ಗೆ ಗೊತ್ತಿಲ್ಲ. ಆ್ಯಂಡ್ ಈಗ ಎಲ್ ಸಿ ಎಫ್ ಒಳಗಡೆ ಏನು ನೋಡೋಣ ಅಂತಂದರೆ, ಈ ಎಲ್ ಸಿ ಎಫ್ ಒಳಗಡೆ ಏನು ನೋಡೋಣ ಅಂತಂದರೆ, ಅಟೆಂಡೆನ್ಸ್ ಬಂದ್ಬಿಟ್ಟು ಅಟೆಂಡೆನ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಲೆಟ್ಸ್ ಸೇ 75% ಇದೆ, ಆ್ಯಂಡ್ ಅಟೆಂಡೆನ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 85% ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. 85ಗಿಂತ ಕಡಿಮೆ ಇದೆ ಅಂತ ತಿಳ್ಕೊಳ್ಳಿ. ಆ ಟೈಮಲ್ಲಿ ಏನಾಗುತ್ತೆ, ಏನಂತ ಪ್ರಿಂಟ್ ಮಾಡೋಣ ಅಂತಂದರೆ, ಸೊ
ಯು ಆರ್ ಎಲಿಜಿಬಲ್ ಟು ರೈಟ್ ಎಕ್ಸಾಮ್ಸ್ ಬಟ್ ಯು ಹ್ಯಾವ್ ಟು ಪೇ ಫೈನ್ ಅಲ್ವಾ, ಕೆಲವು ಫೈನ್ನ ಕಟ್ಟಿಸ್ಕೊಂಡು ಆಮೇಲೆ ನಿಮಗೆ ಎಕ್ಸಾಮ್ನ ಬರೆಯೋದಕ್ಕೋಸ್ಕರ ಕೊಡ್ತಾರಲ್ವಾ. ಈಗ ನೆಕ್ಸ್ಟ್ ಏನು ನೋಡೋಣ ಅಂದರೆ ಎಲ್ ಸ್ಟೇಟ್ಮೆಂಟಲ್ಲಿ ಏನು ಪ್ರಿಂಟ್ ಮಾಡೋಣ ಅಂತಂದರೆ, ಎಲ್ ಸ್ಟೇಟ್ಮೆಂಟಲ್ಲಿ ಏನು ಪ್ರಿಂಟ್ ಮಾಡೋಣ ಅಂತಂದರೆ ಎಲ್ ಸ್ಟೇಟ್ಮೆಂಟಲ್ಲಿ ಏನು ತಗೊಳುತ್ತೆ ಅಂತಂದರೆ, ಈಗ ಇದು ಇವೆರಡು ಕಂಡೀಷನ್ ಬಿಟ್ಟು ಬೇರೆ ಏನಾದರೂ ಆಗಿದ್ರೆ ನಿಮ್ಮ ಅಟೆಂಡೆನ್ಸ್ ಬಂದುಬಿಟ್ಟು ಇವೆರಡು ಕಂಡೀಷನ್ ಬಿಟ್ಬಿಟ್ಟು ಬೇರೆ ಆಗಿರ್ಬೋದು, ವೆದರ್ ಇಟ್ ಮೇ ಬಿ ಗ್ರೇಟರ್ ದ್ಯಾನ್ 75 ಆ್ಯಂಡ್ ಲೆಸ್ ದ್ಯಾನ್ 85 ಆದರೂ ಇರ್ಬೋದು, ಅಥವಾ ಆ್ಯಂಡ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 85 ಬಂದುಬಿಟ್ಟು ನಾವಿಲ್ಲಿ ಕೊಟ್ಟಿರೋಂಥ ಕಂಡೀಷನು. ಅಕಸ್ಮಾತ್ ನಿಮ್ಮ ಎಲ್ಸ್ ಕಂಡೀಷನಲ್ಲಿ ಇಲ್ಲಿ ಆಟೋಮೆಟಿಕಲಿ ಕಂಡೀಷನ್ ತಗೊಳುತ್ತೆ, ಏನಂತ ತಗೊಳುತ್ತೆ ಅಂತಂದರೆ, ಅಕಸ್ಮಾತ್ ನಿಮ್ಮ ಅಟೆಂಡೆನ್ಸ್ ಬಂದುಬಿಟ್ಟು ಲೆಸ್ ದ್ಯಾನ್ 75 ಇತ್ತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಆವಾಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಏನು ಪ್ರಿಂಟ್ ಮಾಡೋಣ ಅಂತಂದರೆ, ಯು ವಿಲ್ ಬಿ ಡಿಟೈನ್ಡ್ ಅಲ್ವಾ. ಸೊ ಏನು ಮಾಡ್ತೀನಿ ಅಂತಂದರೆ ಡಿನ ಸ್ವಲ್ಪ ಕ್ಯಾಪಿಟಲ್ ಮಾಡ್ತೀನಿ. ಈಗ ನಾನು ಇದನ್ನು ರನ್ ಮಾಡಿ ನಿಮಗೆ ತೋರಿಸೋದಾದರೆ, ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮಗೆ ಆನ್ಸರ್ ಬಂದ್ಬಿಟ್ಟು ಏನು ಬಂದಿದೆ. ನಾವು ತೊಗೊಂಡಿರೋಂಥ ಅಟೆಂಡೆನ್ಸ್ ಎಷ್ಟಿದೆ, ನಾವು ಫಸ್ಟ್ ನಿಮ್ಮ ಅಟೆಂಡೆನ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ ನಾವು 78 ಇದೆ ಅಂತ ಹೇಳ್ಬಿಟ್ಟು, ಸಾರಿ ನಿಮ್ಮ ಅಟೆಂಡೆನ್ಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ ನಾವು 78 ಇದೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಲ್ವಾ. ಫಸ್ಟ್ ಏನು ಮಾಡುತ್ತೆ ಅಂತಂದರೆ ಚೆಕ್ ಮಾಡುತ್ತೆ ಅಟೆಂಡೆನ್ಸ್ ಎಷ್ಟಿದೆ. 78 ಈಸ್ ಗ್ರೇಟರ್ ದಾನ್ ಈಕ್ವಲ್ ಟು 85 ರಾಂಗ್ ಅಲ್ವಾ ಕಂಡೀಷನ್. ಅವಾಗ ಏನು ಮಾಡುತ್ತೆ ಅಂತಂದರೆ ಇಫ್ ಕಂಡೀಷನ್ ಎಕ್ಸಿಕ್ಯೂಟ್ ಮಾಡಲ್ಲ, ನಮ್ಗೆ ಆಲ್ರೆಡಿ ಗೊತ್ತಿರೋ ಥರ ಎಲ್ಸಿಫ್ ಒಳಗಡೆ ಹೋಗುತ್ತೆ. ಎಲ್ಸಿಫ್ ಒಳಗಡೆ ಹೋಗ್ಬಿಟ್ಟು ಏನು ಮಾಡುತ್ತೆ ಅಂತಂದರೆ ಫಸ್ಟ್ ಆಮೇಲೆ ಎಲ್ಸಿಫ್ನ ಚೆಕ್ ಮಾಡುತ್ತೆ. ಇಫ್ ಅಟೆಂಡೆನ್ಸ್ ಇಸ್ ಗ್ರೇಟರ್ ದಾನ್ ಈಕ್ವಲ್ ಟು 75 ಅಲ್ವಾ, 78 ಇಸ್ ಗ್ರೇಟರ್ ದಾನ್ ಈಕ್ವಲ್ ಟು 75, ಸೊ ಟ್ರೂ ಇದೆ. ಆ್ಯಂಡ್ ನಾವು ಯಾವಾಗ ಆ್ಯಂಡ್ನ ಯೂಸ್ ಮಾಡ್ತೀವಿ, ಎರಡೂ ಕೂಡ ನಾವು ಕೊಟ್ಟಿರೋಂಥ ಎರಡು ಕಂಡೀಷನ್ ಕೂಡ ಟ್ರೂ ಆಗಬೇಕಲ್ವಾ. ನಾವು ಆಲ್ರೆಡಿ ನೋಡಿದ್ದೀವಿ ಇದನ್ನು, ಯಾವಾಗ ಆಪರೇಟರ್ಸ್ ನೋಡಿದ್ವಿ ನಾವು ಆ ಟೈಮಲ್ಲಿ ಇದನ್ನ ಆಲ್ರೆಡಿ ನೋಡಿದ್ವಿ. ನಾವು ಯಾವಾಗ ಆ್ಯಂಡ್ನ ಯೂಸ್ ಮಾಡ್ತೀವಿ ಅವಾಗ ಎರಡು ಕಂಡೀಷನ್ ಕೂಡ ಟ್ರೂ ಆಗಬೇಕು. ಈಗ ಸೊ 78 ಇಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 75 ಇದೆ, ಆ್ಯಂಡ್ 78 ಇಸ್ ಲೆಸ್ ದಾನ್ ಆರ್ ಈಕ್ವಲ್ ಟು 85 ಅಲ್ವಾ. ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಒಳಗಡೆ ಇರೋ ಸೊ ಈಗೇನಾಯಿತು ಅಂತಂದರೆ ಈ ಕಂಡೀಷನ್ ಏನಿದೆ ಅದು, ಈ ಅಟೆಂಡೆನ್ಸ್ ಏನಿದೆ ಅದು ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಲ್ವ. ಅವಾಗ ಏನಾಗುತ್ತೆ ಅಂತಂದರೆ ಈ ಒಳಗಡೆ ಎಲ್ಸಿಫ್ ಒಳಗಡೆ ಏನಿದೆ ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಆ್ಯಂಡ್ ಎಲ್ಸ್ನ ಸ್ಕಿಪ್ ಮಾಡುತ್ತೆ, ಎಲ್ಸ್ನ ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಯಾಕೆಂತಂದರೆ ಒಂದು ಸಲ ಏನಾದರೂ ಯಾವುದಾದ್ರೂ ಒಂದು ಕಂಡೀಷನ್ ಎಕ್ಸಿಕ್ಯೂಟ್ ಆಯ್ತು ಅಂತಂದರೆ ರಿಮೈನಿಂಗ್ ಕೆಳಗಡೆ ಇರೋಂಥ ಎಲ್ಲ ಕಂಡೀಷನು ಕೂಡ ಇಫ್ ಎಲ್ಸ್ ಅಲ್ಲಿ ಏನಾಗುತ್ತೆ ಅಂತಂದರೆ, ಅಕಸ್ಮಾತ್ ತಿಳ್ಕೊಳ್ಳಿ ಈಗ ಇಫ್ ಸ್ಟಾರ್ಟಿಂಗ್ ಏನಾಯಿತು ಅಂತಂದರೆ ಈಗ ಇಫ್ ಎಕ್ಸಿಕ್ಯೂಟ್ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ನೀವು ಇಫ್ ಕಂಡೀಷನಲ್ಲಿ ನೀವು ಕೊಟ್ಟಿರೋಂಥ ಕಂಡೀಷನ್ ಕರೆಕ್ಟ್ ಇದೆ ಅಂತ ಹೇಳಿ ತಿಳ್ಕೊಳ್ಳಿ. ಒಳಗೆ ಇಲ್ಲಿ ನೆಕ್ಸ್ಟ್ ನೀವು ಎಷ್ಟೇ ಎಲ್ಸಿಫ್ ಕೊಡಿ, ಇವನ್ ನೀವು 10 ಎಲ್ಸಿಫ್ ಕೊಡಿ ಆ್ಯಂಡ್ ಇವನ್ ಎಲ್ಸ್ ಕಂಡೀಷನ್ ನೀವೇನಾದರೂ ಕೊಟ್ಟರು ಕೂಡ ಒಂದು ಸಲ ಇಫ್ ಏನಾದರೂ ಕಂಡೀಷನ್ ಏನಾದರೂ ಕರೆಕ್ಟ್ ಇತ್ತು ಅಂತ ಹೇಳ್ಬಿಟ್ಟು ಏನಾದರೂ ಗೊತ್ತಾಯ್ತು ಅಂತಂದರೆ, ಆ ಕಂಡೀಷನ್ ಏನಾದರೂ ಟ್ರೂ ಇದೆ ಅಂತಂದರೆ ಇಫ್ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ ಆ್ಯಂಡ್ ರಿಮೈನಿಂಗ್ ಎಲ್ಲಾನು ಕೂಡ ನೆಗ್ಲೆಕ್ಟ್ ಮಾಡುತ್ತೆ, ಸ್ಕಿಪ್ ಮಾಡ್ತಾ ಥರ. ಈಗ ಇಫ್ ರಾಂಗ್ ಇದ್ರೆ ಮಾತ್ರ ಎಲ್ಸಿಫ್ ಒಳಗಡೆ ಹೋಗುತ್ತೆ, ಇಫ್ ಮತ್ತು ಎಲ್ಸಿಫ್ ಎರಡೂ ಕೂಡ ರಾಂಗ್ ಇದ್ರೆ ಮಾತ್ರ ಎಲ್ಸ್ ಒಳಗಡೆ ಹೋಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಅಟೆಂಡೆನ್ಸ್ 78 ಇರೋದ್ರಿಂದ ನಮ್ಗೆ ಔಟ್ಪುಟ್ ಏನು ಬಂದಿದೆ, ಯು ಆರ್ ಎಲಿಜಿಬಲ್ ಟು ರೈಟ್ ಎಕ್ಸಾಮ್ಸ್ ಬಟ್ ಯು ಹ್ಯಾವ್ ಟು ಪೇ ಫೈನ್. ಸೊ ದಿಸ್ ಈಸ್ ಅಬೌಟ್ ಇಫ್ ಎಲ್ಸಿಫ್ ಆ್ಯಂಡ್ ಎಲ್ಸ್ ಕಂಡೀಷನ್. ಓಕೆ, ಈಗ ನೆಕ್ಸ್ಟ್ ಏನಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಸ್ಟಾರ್ಟ್ ಆ್ಯಂಡ್ ಇಫ್ ಎಲ್ಸ್. ಸೊ ಏನಪ್ಪ ಇದು ಶಾರ್ಟ್ ಆ್ಯಂಡ್ ಇಫ್ ಎಲ್ಸ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ದೇರ್ ಈಸ್ ಆಲ್ಸೋ ಎ ಶಾರ್ಟ್ ಆ್ಯಂಡ್ ಇಫ್ ಎಲ್ಸ್ ವಿಚ್ ಇಸ್ ನೋನ್ ಆಸ್ ಎ ಟರ್ನರಿ ಆಪರೇಟರ್ ಬಿಕಾಸ್ ಇಟ್ ಕನ್ಸಿಸ್ಟ್ ಆಫ್ 3 ಆಪರೆಂಟ್ಸ್. It can be used to replace multiple lines of codes within a single line, and it is most often used to replace simple if statement. ಅಂದ್ಕೊಳ್ಳಿ, ಈಗ ನೀವು ಒಂದು ಬಿಗ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಆ್ಯಂಡ್ ಆ ಪ್ರಾಜೆಕ್ಟಲ್ಲಿ ನೀವು ಅಂದ್ಕೊಳ್ಳಿ ಒಂದು 50-60 ಟೈಮ್ಸ್ ನೀವು ಇಫ್ ಎಲ್ಸ್ ಕಂಡೀಷನ್ನ ಯೂಸ್ ಮಾಡಿರ್ತೀರ. ಸೊ ಈಗ ನೀವು ಒಂದು ಸಲ ಇಫ್ ಎಲ್ಸ್ ಕಂಡೀಷನ್ ಬರಿತಾ ಇದ್ದೀರಾ ಅಂತಂದರೆ ಎಷ್ಟು ಲೈನ್ ಬೇಕಾಗುತ್ತೆ, 4 ಲೈನ್ಸ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. 50-60 ಟೈಮ್ಸ್ ಬರಿತಾ ಇದ್ದೀರಾ ಅಂತಂದರೆ 50 ಇಂಟು 4 ಅಥವಾ 6 ಇಂಟು 4 ಮಾಡಿದ್ರೆ ಅರೌಂಡು ತುಂಬ ಲೈನ್ಸಸ್ ಆಗುತ್ತಲ್ವಾ. ಸೊ ಟು ಅವಾಯ್ಡ್ ದಟ್ ಈಗ ಏನು ಮಾಡ್ಬೇಕಂತಂದರೆ, ಸೊ ಅಷ್ಟೊಂದು ಲೈನ್ ಸ್ಪೇಸ್ ತಗೋತಾ ಇದೆ, ಇದನ್ನ ಲೈಕ್ ಅಂದ್ಕೊಳ್ಳಿ ನೀವು ಇದನ್ನ ಒಂದು ಲೈನಲ್ಲಿ ಬರಿಬೇಕಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂಥ ಟೈಮಲ್ಲಿ ನೀವು ಈ ಶಾರ್ಟೆಡ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಆ್ಯಂಡ್ ಸಿಂಟ್ಯಾಕ್ಸ್ ಏನಪ್ಪ ಅಂತಂದರೆ, ಫಸ್ಟು ನೀವು ವೇರಿಯೇಬಲ್ನ ಬರೀತೀರಾ, ಆಮೇಲೆ ಕಂಡೀಷನ್ನ ಚೆಕ್ ಮಾಡಿ ಕಂಡೀಷನ್ ಟ್ರೂ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ, ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು. ಕಂಡೀಷನ್ ಏನಾದರೂ ಟ್ರೂ ಇದ್ರೆ ನೆಕ್ಸ್ಟ್ ನೀವು ಎಕ್ಸ್ಪ್ರೆಷನ್ನ ಟ್ರೂ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತೀರಾ, ಇಲ್ಲ ಅಂತಂದರೆ ಎಕ್ಸ್ಪ್ರೆಷನ್ ಫಾಲ್ಸ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತೀವಿ. ಇದನ್ನ ಏನು ಮಾಡೋಣ ಅಂತಂದರೆ ಕೋಡಲ್ಲಿ ನೋಡೋಣ. ಈಗ ನಾನು ಇಂಟೆಲಿಜ್ ಐಡಿನ ಓಪನ್ ಮಾಡ್ತೀನಿ. ನೆಕ್ಸ್ಟು ಈಗ ಶಾರ್ಟ್ ಆ್ಯಂಡ್ ಡಿಫೆನ್ಸ್ನ ತೋರಿಸೋದಾದ್ರೆ ಟೆರ್ನರಿ ಆಪರೇಟರ್ ಅಲ್ವಾ, ಟೆರ್ನರಿ ಆಪರೇಟರ್ ಅಲ್ವಾ. ಸೊ ಟೆರ್ನರಿ ಆಪರೇಟರ್. ಸೊ ಇದು ಯಾವ ಥರ ಬರೆಯೋದು ಅಂತ ಹೇಳ್ಬಿಟ್ಟು ನೋಡ್ತಾರೆ. ಫಸ್ಟ್ ಏನು ಮಾಡೋಣ ಅಂತ ಇಂಟಿಜರ್ ತೊಗೊಳ್ಳೋಣ. ಇಂಟ್ ಏಜ್ ಇಸ್ ಈಕ್ವಲ್ ಟು ಲೆಟ್ಸ್ ಸೇ ಒಂದು 15 ಅಂತ ಹೇಳ್ಬಿಟ್ಟು ತೊಗೋತೀನಿ ನಾನು 15. ಆ್ಯಂಡ್ ಈಗ ಏನು ಮಾಡೋಣ ಅಂತಂದರೆ ಸ್ಟ್ರಿಂಗ್, ಒಂದು ಸ್ಟ್ರಿಂಗ್ ವೇರಿಯೇಬಲ್ನ ಕ್ರಿಯೇಟ್ ಮಾಡೋಣ. ಸ್ಟ್ರಿಂಗ್ ರಿಸಲ್ಟ್ ಅಂತ ಹೇಳ್ಬಿಟ್ಟು ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀವಿ. ಸ್ಟ್ರಿಂಗ್ ರಿಸಲ್ಟ್ ಇಸ್ ಈಕ್ವಲ್ ಟು, ಈಗ ಏನು ಮಾಡೋಣ ಫಸ್ಟ್ ಕಂಡೀಷನ್ನ ಚೆಕ್ ಮಾಡಬೇಕು ಅಲ್ವಾ. ಇಫ್ ಏಜ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಇದ್ದರೆ, ಸೊ ಕ್ವಶನ್ ಮಾರ್ಕ್ ಹಾಕಿದಾಗ ಇದು ದಿಸ್ ಇಸ್ ಫಾರ್ ಚೆಕಿಂಗ್ ಪರ್ಪಸ್ ಹಾಕುವಂಥದ್ದು. ಸೊ ಏನಂತ ಪ್ರಿಂಟ್ ಮಾಡೋ ಅಂತಂದರೆ ಯು ಆರ್ ಆ್ಯನ್ ಅಡಲ್ಟ್, ಯು ಆರ್ ಆ್ಯನ್ ಅಡಲ್ಟ್ ಅಲ್ವಾ. ಸೊ ಆ್ಯಂಡ್ ನೆಕ್ಸ್ಟ್ ಏನು ಮಾಡೋ ಅಂತಂದರೆ, ಅಕಸ್ಮಾತ್ ಏನಾದರೂ ಕಂಡೀಷನ್ ಫಾಲ್ಸ್ ಇತ್ತು ಅಂತಂದರೆ ಯು ಆರ್ ಮೈನರ್. ಸೊ ಯು ಆರ್ ಮೈನರ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಕರಿತೀವಿ. ಆ್ಯಂಡ್ ಈಗ ಏನು ಮಾಡೋಣ ಅಂತಂದರೆ
ಇದನ್ನ ಪ್ರಿಂಟ್ ಮಾಡಬೇಕು ಕೆಳಗಡೆ ಅಲ್ವಾ? ಸೊ ಈಗ ನಾವು ರಿಸಲ್ಟ್ನ ಪ್ರಿಂಟ್ ಮಾಡಬೇಕು. ರಿಸಲ್ಟ್ನ ಪ್ರಿಂಟ್ ಮಾಡಲಿಲ್ಲ ಅಂತಂದ್ರೆ ನಮಗೆ ಔಟ್ಪುಟ್ ಬರೋದಿಲ್ಲ. ಸರಿ, ಸೊ ರಿಸಲ್ಟ್ನ ಪ್ರಿಂಟ್ ಮಾಡಬೇಕು. ಈಗ ರಿಸಲ್ಟ್ನ ಪ್ರಿಂಟ್ ಮಾಡಿಬಿಟ್ಟು ನಾನು ನಿಮಗೆ ರನ್ ಮಾಡಿ ತೋರಿಸೋದಾದ್ರೆ, ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾವು ಏಜ್ ಬಂದ್ಬಿಟ್ಟು 15 ಅಂತ ಹೇಳ್ಬಿಟ್ಟು ಕೊಟ್ಟಿರೋದ್ರಿಂದ ಫಸ್ಟ್ ಕಂಡೀಷನ್ ಚೆಕ್ ಮಾಡುತ್ತೆ. ಏಜ್ ಈಸ್ ನಾಟ್ ಲೈಕ್ 15 ಈಸ್ ನಾಟ್ ಗ್ರೇಟರ್ ದೆನ್ 18 ಆಗಿರೋದ್ರಿಂದ ಈ ಕಂಡೀಷನ್ ಎಕ್ಸಿಕ್ಯೂಟ್ ಆಗಿಲ್ಲ ಆ್ಯಂಡ್ ಯು ಆರ್ ಮೈನರ್ ಅಂತ ಹೇಳ್ಬಿಟ್ಟು ನಮಗೆ ಔಟ್ಪುಟ್ ಬಂದಿದೆ. ನಾವು ಯಾವಾಗ ರಿಸಲ್ಟ್ನ ಪ್ರಿಂಟ್ ಮಾಡಿದ್ವಿ. ಸೊ ಈಗ ನಾವು ಈ ಲೈನ್ನ ಕಮೆಂಟ್ ಔಟ್ ಮಾಡಿಬಿಟ್ಟು ನಾನು ಇದನ್ನು ನಿಮಗೆ ರನ್ ಮಾಡಿ ತೋರಿಸೋದಾದ್ರೆ, ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಹಂಗೆ ಏನೂ ಪ್ರಿಂಟ್ ಆಗಿಲ್ಲ. ಸೊ ಇದ್ರ ಅರ್ಥ ಏನಂತಂದ್ರೆ, ಏನು ಪ್ರಿಂಟ್ ಆಗಿಲ್ಲ ಅಂತಂದ್ರೆ ಎರರ್ ಅಂತ ಹೇಳ್ಬಿಟ್ಟು ತಿಳ್ಕೊಬಿಡಿ. ನಾವು ಬರ್ದಿರೋಂಥ ಕೋಡ್ ಕರೆಕ್ಟ್ ಇದೆ. ಆ್ಯಕ್ಚುಲಿ ನಾವು ಬರ್ದಿರೋಂಥ ಕೋಡ್ ಕರೆಕ್ಟ್ ಇದೆ, ಯಾವುದೇ ಥರ ಎರರ್ಸ್ ಇಲ್ಲ. ಬಟ್ ಇಲ್ಲೇನಂತ ಅಂತಂದ್ರೆ ನಾವು ಪ್ರಿಂಟ್ ಮಾಡಿಲ್ಲ, ಅದಕ್ಕೋಸ್ಕರ ಪ್ರಿಂಟ್ ಆಗಿಲ್ಲ ಅಷ್ಟೇ. ಸೊ ಎರರ್ಗೂ ಮತ್ತೆ ಕೋಡ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದು ಈ ಥರ ತಿಳ್ಕೊಬೋದು ನೀವು. ಆ್ಯಂಡ್ ದಿಸ್ ಈಸ್ ಆ್ಯಂಡ್ ಇಲ್ಲಿ ಯು ಆರ್ ಮೈನರ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಈಗ ನಾವು ನೋಟ್ಸ್ಗೆ ಹೋಗೋದಾದ್ರೆ, ಓಕೆ ಗಾಯ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಫ್ ಎಲ್ಸ್ ಆ್ಯಂಡ್ ಎಲ್ಸ್ ಇಫ್ ಬಗ್ಗೆ ನೋಡಿದ್ವಿ ಆ್ಯಂಡ್ ಇವನ್ ಶಾರ್ಟ್ ಆ್ಯಂಡ್ ಇಫ್ ಎಸ್ ಬಗ್ಗೆ ಕೂಡ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸ್ವಿಚ್ ಸ್ಟೇಟ್ಮೆಂಟ್ನ ಯಾವ ಥರ ಬರೆಯೋದು ಆ್ಯಂಡ್ ಅದರ ವರ್ಕ್ ಫ್ಲೋನ ನೋಡೋಣ. ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಇಲ್ಲಿ ಕ್ವಿಕ್ ಕ್ವಿಸ್ ಕೂಡ ಕೊಟ್ಟಿದ್ದೀನಿ. ಸೊ 2 ಕ್ವಶನ್ಸ್ನ ಇದನ್ನು ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.